ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಾನು ದಿವ್ಯಾ ಸುಬ್ರಹ್ಮಣ್ಯ, ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಸೊ ಎಲ್ಲರ ಮನಸ್ಸಲ್ಲೂ ಒಂದು ಅನುಮಾನ ಇರುತ್ತೆ, ಯಾವ ಗ್ರಹ ನಮ್ಮ ಜಾತಕದಲ್ಲಿ ಶುಭ ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ರಾಶಿಗೆ ಅಥವಾ ನಮ್ಮ ಲಗ್ನಕ್ಕೆ ಯಾವ ಗ್ರಹ ಶುಭ ಫಲವನ್ನ ತಂದುಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೆಲವು ರಾಶಿಗಳಿಗೆ ಅಥವಾ ಕೆಲವು ಲಗ್ನಗಳಿಗೆ ಮಾತ್ರ ಇಲ್ಲಿ ಯೋಗಕಾರಕರನ್ನ ಗುರುತಿಸಲಾಗಿದೆ. ಎಲ್ಲಾ ಗ್ರಹಗಳಿಗೆ, ಎಲ್ಲಾ ಒಂದು ಏನು ಝೋಡಿಯಾಕ್ ಸೈನ್ಸ್ ಏನಿದೆ, ಎಲ್ಲಾ ಒಂದು ರಾಶಿ ಅಥವಾ ಲಗ್ನಗಳೇನಿದೆ, ಇದೆಲ್ಲದಕ್ಕೂ ನಾವು ಯೋಗಕಾರಕರನ್ನ ನೋಡೋದಕ್ಕಾಗೋದಿಲ್ಲ. ಕೆಲವಕ್ಕೆ ಮಾತ್ರ ಯೋಗಕಾರಕರಿರ್ತಾರೆ. ಆದ್ರೂ ಕೂಡ ಕೆಲವು ರಾಶಿಗಳಿಗೆ ಅಥವಾ ಕೆಲವು ಲಗ್ನಗಳಿಗೆ ಕೆಲವು ಶುಭ ಫಲಗಳನ್ನ ಕೊಡುವಂತಹ ಗ್ರಹಗಳಿರುತ್ತೆ. ಆದ್ರೆ ಹೆಚ್ಚು ಶುಭ ಫಲಗಳನ್ನ ಕೊಡುವಂಥದ್ದು ಲಗ್ನ ಅಥವಾ ರಾಶಿಗೆ ಸಂಬಂಧಿಸಿದಂತಹ ಯೋಗಕಾರಕರು ಯಾರಿರ್ತಾರೆ ಅವರು. ಹಾಗಾದ್ರೆ ಯಾವ ಯಾವ ಲಗ್ನಗಳಿಗೆ ಅಥವಾ ಯಾವ ರಾಶಿಯವರಿಗೆ ಯಾವ ಗ್ರಹ ಯೋಗಕಾರಕ ಪ್ಲಾನೆಟ್ ಆಗತ್ತೆ, ಆ ಪ್ಲಾನೆಟ್ ನ ಒಂದು ದಶೆ ಅಥವಾ ಭುಕ್ತಿಯಲ್ಲಿ ಯಾವ ರೀತಿಯ ಫಲಗಳನ್ನ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಮಾಹಿತಿನ ನಾನಿಲ್ಲಿ ಕೊಡ್ತೇನೆ. ಸೊ ಈ ಯೋಗಕಾರಕ ಪ್ಲಾನೆಟ್ಸ್ ಏನ್ ತಂದ್ಕೊಡ್ತವೆ ಅಂದ್ರೆ ಅದೃಷ್ಟವನ್ನ ತಂದುಕೊಡ್ತವೆ, ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ನೀವು ಮಾಡಿದಂತಹ ಕೆಲಸಗಳಲ್ಲಿ ನಿಮ್ಗೆ ಹೆಚ್ಚು ಯಶಸ್ಸು ದೊರೆಯೋದಕ್ಕೆ ಅವಕಾಶ ಇರುತ್ತೆ, ಹಾಗೇನೆ ಹಣಕಾಸಿನ ಅನುಕೂಲ ಆಗುತ್ತೆ. ನಿಮ್ಗೆ ಯಾವ್ದಾದ್ರು ಪವರ್ ಬೇಕು ಅಂತ ಅನ್ಕೊಂತಿದ್ರೆ ಆ ಪವರ್ ದೊರೆಯೋದಕ್ಕೆ ಕೂಡ ಈ ಪ್ಲಾನೆಟ್ಸ್, ಈ ಗ್ರಹಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಯಾವ ಗ್ರಹಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೇಷ ಲಗ್ನಕ್ಕೆ ಅಧಿಪತಿ ಬಂದು ಕುಜ ಆಗ್ತಾನೆ. ಆದ್ರೆ ಇಲ್ಲಿ ಮೇಷ ಲಗ್ನಕ್ಕೆ ಯಾವುದೇ ರೀತಿಯ ಒಂದು ಯೋಗಕಾರಕ ಪ್ಲಾನೆಟ್ಸ್ ಅಂತ ಇಲ್ಲ. ಯೋಗಕಾರಕರನ್ನ ನಾವು ಹೇಗ್ ನೋಡ್ತೀವಿ ಅಂತ ಹೇಳಿದ್ರೆ, ಯಾವ ಗ್ರಹ ಒಂದು ಕೇಂದ್ರಗಳಂದ್ರೆ ಯಾವುದು, 1, 4, 7, 10 ಈ ಮನೆಗಳನ್ನ ನಾವು ಕೇಂದ್ರ ಸ್ಥಾನಗಳು ಅಂತ ನೋಡ್ತೀವಿ. ಒಂದು ಕೇಂದ್ರ, ಹಾಗೆ ಒಂದು ತ್ರಿಕೋನ 5, 1, 5, 9 ಈ 3 ಮನೆಗಳಲ್ಲಿ ಒಂದು ಕೇಂದ್ರ, ಒಂದು ತ್ರಿಕೋನ, ಈ 2 ಮನೆಗಳನ್ನ ಯಾವ ಗ್ರಹ ಫೋಕಸ್ ಮಾಡುತ್ತೋ, ಯಾವ ಗ್ರಹ ಅಧಿಪತಿ ಆಗಿರುತ್ತೋ ಆ ಗ್ರಹ ಲಗ್ನ ಅಥವಾ ರಾಶಿಗೆ ಯೋಗಕಾರಕ ಆಗತ್ತೆ. ಈಗ ಮೇಷ ಲಗ್ನಕ್ಕೆ ಯಾವುದೇ ಗ್ರಹನು ಒಂದು ಕೇಂದ್ರ, ಒಂದು ತ್ರಿಕೋನಕ್ಕೆ ಅಧಿಪತಿಯಾಗಿ ಬರೋದಿಲ್ಲ. ಹಾಗಾಗಿ ಮೇಷ ಲಗ್ನಕ್ಕೆ ನಾವು ಇಲ್ಲಿ ಒಂದು ಯೋಗಕಾರಕ ಪ್ಲಾನೆಟ್ ಅಂತ ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸೂರ್ಯ ಚಂದ್ರರು ಏನಿದ್ದಾರೆ, ಇವರು ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹಗಳಾಗ್ತವೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸ್ಥಾನವಾದಂತಹ 4ನೇ ಮನೆಗೆ ಕರ್ಕಾಟಕ ರಾಶಿಗೆ ಅಧಿಪತಿಯಾದ್ರೆ ಚಂದ್ರ, ಪಂಚಮ ಸ್ಥಾನ ತ್ರಿಕೋನ ಸ್ಥಾನಕ್ಕೆ ರವಿ ಅಧಿಪತಿ ಆಗ್ತಾನೆ. ಹಾಗಾಗಿ ಚಂದ್ರ ಮತ್ತೆ ರವಿ ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹಗಳಾಗ್ತವೆ ಹೊರತು ಯೋಗಕಾರಕರು ಆಗೋದಿಲ್ಲ ಅಂತ. ಇನ್ನು ಮುಂದೆ ಬರುವಂತದ್ದು ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಆಗ್ತಾನೆ. ಈ ವೃಷಭ ರಾಶಿಗೆ ಯಾವ ಒಂದು ಗ್ರಹ ಯೋಗಕಾರಕ ಆಗುತ್ತೆ ಅಂತ ಹೇಳಿದ್ರೆ ಶನಿ ಯೋಗಕಾರಕ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕೋನ, ಒಂದು ತ್ರಿಕೋನ, 2 ಮನೆಗಳಿಗೆ ಯೋಗಕಾರಕ, 2 ಮನೆಗಳಿಗೆ ಅಧಿಪತಿ ಶನಿ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಶನಿ ಯೋಗಕಾರಕ ಆಗ್ತಾನೆ. ಶನಿ ಒಂದು 9ನೇ ಮನೆ ಹಾಗೇನೆ 10ನೇ ಮನೆ 2 ಮನೆಗಳಿಗೆ ಅಧಿಪತಿ ಆಗಿರೋದ್ರಿಂದ ನಾವು ವೃಷಭ ರಾಶಿಯವರಿಗೆ ಶನಿಯನ್ನ ಯೋಗಕಾರಕ ಗ್ರಹ ಅಂತ ಹೇಳ್ಬಹುದು. ಸೊ ಮಿಥುನ ರಾಶಿಯವರಿಗೆ ಯಾವುದೇ ರೀತಿಯ ಯೋಗಕಾರಕ ಪ್ಲಾನೆಟ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೇಂದ್ರ ತ್ರಿಕೋನಕ್ಕೆ ಒಬ್ಬನೇ ಅಧಿಪತಿ ಅಲ್ಲೂ ಸಿಕ್ಕೋದಿಲ್ಲ. ಹಾಗಾಗಿ ಇಲ್ಲಿ ಶುಭ ಫಲಗಳನ್ನ ತಂದು ಕೊಡುವಂಥದ್ದು ಅಂದ್ರೆ ಒಂದು ಶುಕ್ರನನ್ನ ನೋಡಬಹುದು, ಪಂಚಮ ಸ್ಥಾನಕ್ಕೆ ಅಧಿಪತಿ ಆಗಿರೋದ್ರಿಂದ, ಹಾಗೇನೆ ನವಮ ಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ಶನಿಯನ್ನ ಕೂಡ ಸ್ವಲ್ಪ ಮಟ್ಟಿಗೆ ಯೋಗವನ್ನ ತಂದು ಕೊಡುವಂತಹ, ಶುಭ ಫಲವನ್ನ ತಂದು ಕೊಡುವಂತಹ ಗ್ರಹ ಅಂತ ಇಲ್ಲಿ ಕನ್ಸಿಡರ್ ಮಾಡಬಹುದು. ಆದ್ರೆ ಈ ಮಿಥುನ ರಾಶಿಯವರಿಗೆ ಕೂಡ ನಾವು ಯಾವುದೇ ರೀತಿಯ ಒಂದು ಯೋಗಕಾರಕರನ್ನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮ ಸ್ಥಾನ ಹಾಗೇನೆ ದಶಮ ಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ಕುಜನನ್ನ ನಾವು ಯೋಗಕಾರಕ ಅಂತ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಕುಜ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ಕೇಂದ್ರ ತ್ರಿಕೋನಗಳಿಗೆ ನಾವು ಕರ್ಕಾಟಕ ರಾಶಿಯವರಿಗೆ ಕುಜನನ್ನ ಯೋಗಕಾರಕ ಅಂತ ಕನ್ಸಿಡರ್ ಮಾಡಬಹುದು. ಹಾಗೇನೆ ಸಿಂಹ ರಾಶಿಗೂ ಕೂಡ ಚತುರ್ಥ ಹಾಗೆ ನವಮ ಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ಕುಜನನ್ನ, ಅಂದ್ರೆ ಕರ್ಕಾಟಕ ಸಿಂಹ ರಾಶಿ 2 ಲಗ್ನಗಳಿಗೆ ಕುಜ ಯೋಗಕಾರಕನಾಗಿ ಕೆಲಸ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕೇಂದ್ರ, ಒಂದು ತ್ರಿಕೋನಕ್ಕೆ ಅವನು ಅಧಿಪತಿಯಾಗಿರ್ತಾನೆ ಕುಜಗ್ರಹ. ಕನ್ಯಾ ರಾಶಿಯವರಿಗೆ ಕೂಡ ನಾವಿಲ್ಲಿ ಯಾವುದೇ ರೀತಿಯ ಯೋಗಕಾರಕರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯಾವುದೇ ಗ್ರಹಗಳು ಒಂದು ಕೇಂದ್ರ, ಒಂದು ತ್ರಿಕೋನವನ್ನ ಫೋಕಸ್ ಮಾಡ್ತಾ
ಇಲ್ಲ ಅಥವಾ ಕೇಂದ್ರ ಅಥವಾ ಕೋನಕ್ಕೆ ಅಧಿಪತಿಯಾಗಿ ಇಲ್ಲ. ಹಾಗಾದ್ರೆ ಶುಭ ಫಲಗಳನ್ನ ತಂದು ಕೊಡುವುದು ಅಂತ ಹೇಳಿದ್ರೆ ಶುಕ್ರನನ್ನ ನಾವು ಹೇಳ್ಬಹುದು ಕನ್ಯಾ ರಾಶಿಗೆ. ಯಾಕೆಂದ್ರೆ ದ್ವಿತೀಯ ಸ್ಥಾನಾಧಿಪತಿ ಹಾಗೆ ನವಮ ಸ್ಥಾನಾಧಿಪತಿ ಆಗಿರುವಂತಹ ಶುಕ್ರನನ್ನ ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹ ಅಂತ ಕನ್ಸಿಡರ್ ಮಾಡಬಹುದೇ ಹೊರತು ಕೇಂದ್ರ ಈ ಒಂದು ಯೋಗಕಾರಕ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ವೃಶ್ಚಿಕ ರಾಶಿಯವರಿಗೆ ಕೂಡ ನಾವಿಲ್ಲಿ ಯಾವುದೇ ರೀತಿಯ ಯೋಗಕಾರಕರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ನಾನು ಮೊದಲೇ ಹೇಳಿದ ಹಾಗೆ ಚಂದ್ರ ಮತ್ತೆ ರವಿ ಏನಿದ್ದಾರೆ ಇವೆರಡೂ ಗ್ರಹಗಳು ಸ್ವಲ್ಪ ಶುಭ ಫಲಗಳನ್ನ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ಗ್ರಹಗಳು ಕೇಂದ್ರ ತ್ರಿಕೋನಕ್ಕೆ ಎರಡಕ್ಕೂ ಅಧಿಪತಿಯಾಗಿ ಯಾವುದೇ ಗ್ರಹಗಳು ಇಲ್ಲಿಂದ ಸಿಕ್ಕೋದಿಲ್ಲ. ಅಂದ್ರೆ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಯಾವುದೇ ಯೋಗಕಾರಕ ಪ್ಲಾನೆಟ್ ಇಲ್ಲ. ಆದ್ರೆ ಒಂದು ನಾವೇನ್ ಹೇಳಿದಾಗ ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹಗಳು ಅಂತ ಹೇಳಿದ್ರೆ ಚಂದ್ರ ಮತ್ತೆ ರವಿಯನ್ನ ಹೇಳೋದಿಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಧನುರಾಶಿಯವರಿಗೆ ಬಂದು ಇಲ್ಲಿ ಯಾವುದೇ ರೀತಿಯ ಒಂದು ಯೋಗಕಾರಕ ಪ್ಲಾನೆಟ್ ಅಂತ ಯಾವುದು ಇಲ್ಲ. ಇಲ್ಲೂ ಅಷ್ಟೇ ಯಾವುದೇ ಕೇಂದ್ರ ತ್ರಿಕೋನಗಳಿಗೆ ಒಬ್ಬನೇ ಅಧಿಪತಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ 5ನೇ ಮನೆ ಅಧಿಪತಿ ಆಗಿರುವಂತಹ ಕುಜನನ್ನ 9ನೇ ಮನೆ ಅಧಿಪತಿಯಾಗಿರುವಂತಹ ರವಿಯನ್ನ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹಗಳು ಅಂತ ಕನ್ಸಿಡರ್ ಮಾಡಬಹುದು. ಹಾಗಾಗಿ ಈ ಕುಜನ ದಶೆ ಅಥವಾ ರವಿ ದಶೆಯಲ್ಲಿ ಅವೆರಡೂ ಗ್ರಹಗಳು ಏನಾದ್ರೂ ಒಳ್ಳೆ ಸ್ಥಾನಗಳಲ್ಲಿದ್ರೆ ನಿಮಗೆ ಶುಭ ಫಲಗಳು ದೊರೆಯೋದಕ್ಕೆ ಧನುರಾಶಿಯವರಿಗೆ ಅವಕಾಶ ಇರುತ್ತೆ. ಆದ್ರೆ ಧನುರಾಶಿಯವರಿಗೆ ಯಾವುದೇ ಯೋಗಕಾರಕ ಪ್ಲಾನೆಟ್ ಅಂತ ಇಲ್ಲ. ಯಾಕೆ ಅಂದ್ರೆ ಕೇಂದ್ರ ಮತ್ತೆ ತ್ರಿಕೋನಕ್ಕೆ ಎರಡಕ್ಕೂ ಸೇರಿಸಿ ಒಬ್ಬ ಅಧಿಪತಿ ಇಲ್ಲ ಅಂತ ಅನ್ನೋ ಕಾರಣದಿಂದ. ಮಕರ ರಾಶಿಯವರಿಗೆ ಕೇಂದ್ರ ಮತ್ತೆ ತ್ರಿಕೋನಕ್ಕೆ ಅಧಿಪತಿ ಆಗಿರುವಂತಹ ಶುಕ್ರ ಅಂತ ಹೇಳ್ತೀವಿ. ಶುಕ್ರ ಒಂದು 10ನೇ ಮನೆಗೆ ಅಧಿಪತಿ ಆಗ್ತಾನೆ ಮತ್ತೆ ಪಂಚಮ ಸ್ಥಾನ. 10ನೇ ಮನೆ ಕೇಂದ್ರ ಆದ್ರೆ ಪಂಚಮ ಸ್ಥಾನ ತ್ರಿಕೋನ ಸ್ಥಾನ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಕ್ರ ಒಂದು ಯೋಗಕಾರಕ ಪ್ಲಾನೆಟ್ ಆಗ್ತಾನೆ. ಹಾಗಾಗಿ ಶುಕ್ರನ ದಶೆ ಅಥವಾ ಶುಕ್ರನ ಭುಕ್ತಿಯಲ್ಲಿ ನಿಮ್ಗೆ ಶುಭ ಫಲಗಳು ದೊರೆಯೋದಕ್ಕೆ ಹೆಚ್ಚು ಅವಕಾಶಗಳು ಇರ್ತವೆ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಗೆ ಕೂಡ ಕೇಂದ್ರ ಕೋನಕ್ಕೆ ಅಧಿಪತಿಯಾಗಿರುವಂತಹ 9 ಮತ್ತೆ 4ನೇ ಮನೆಗೆ ಅಧಿಪತಿಯಾಗಿರುವಂತಹ ಶುಕ್ರನೇ ಒಂದು ಯೋಗಕಾರಕನಾಗಿ ಯೋಗವನ್ನ ತಂದು ಕೊಡ್ತಾನೆ, ಶುಭ ಫಲಗಳನ್ನ ತಂದು ಕೊಡ್ತಾನೆ. ಕುಂಭರಾಶಿಯವರಿಗೂ ಕೂಡ ಕೇಂದ್ರ ತ್ರಿಕೋನಕ್ಕೆ ಅಧಿಪತಿಯಾದಂತಹ ಶುಕ್ರ ಇಲ್ಲಿ ಶುಭ ಫಲಗಳನ್ನ ತಂದು ಕೊಡ್ತಾನೆ. ಇನ್ನು ಮೀನರಾಶಿಯವರಿಗೆ ಕೂಡ ನಾವಿಲ್ಲಿ ಯಾವುದೇ ರೀತಿಯ ಒಂದು ಕೇಂದ್ರ ತ್ರಿಕೋನಕ್ಕೆ ಅಧಿಪತಿ ಒಬ್ಬನೇ ಆಗಿರೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಕೂಡ ನಾವು ಯಾವುದೇ ಯೋಗಕಾರಕ ಅನ್ನುವಂತಹ ಗ್ರಹವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕುಜ 2 ಮತ್ತೆ 9ನೇ ಮನೆ ಅಧಿಪತಿಯಾಗಿರೋದ್ರಿಂದ ಧನಸ್ಥಾನ ಹಾಗೆ 9ನೇ ಮನೆ ಅಧಿಪತಿಯಾಗಿರೋದ್ರಿಂದ ನಾವು ಇವನನ್ನ ಒಂದು ಶುಭ ಫಲಗಳನ್ನ ತಂದು ಕೊಡುವಂತಹ ಗ್ರಹ ಅಂತ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಸೊ ಈ ಯೋಗಕಾರಕ ಪ್ಲಾನೆಟ್ಸ್ ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಅದೃಷ್ಟವನ್ನ ತಂದು ಕೊಡ್ತವೆ, ಧನ ಸಂಪತ್ತನ್ನ ತಂದು ಕೊಡ್ತವೆ. ಈ ಗ್ರಹದ ದಶೆ ಅಥವಾ ಭುಕ್ತಿ ಬರ್ತಾ ಇದ್ದಲ್ಲಿ ನಿಮಗೆ ಹೆಚ್ಚು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಏನಾದ್ರೂ ಗೋಚಾರದಲ್ಲೂ ಕೂಡ ಈ ಗ್ರಹಗಳು ಶುಭ ಸ್ಥಾನಗಳನ್ನ ಒಂದು ಫೋಕಸ್ ಮಾಡುವಂತಹ ಸ್ಥಳದಲ್ಲಿದ್ರೆ, ಶುಭ ಸ್ಥಾನಗಳಿಗೆ ದೃಷ್ಟಿಯನ್ನ ಹಾಕಿದ್ರೆ, ಶುಭ ಸ್ಥಾನಗಳಲ್ಲಿ ಇದ್ರೆ ನಿಮ್ಗೆ ಇನ್ನೂ ಹೆಚ್ಚು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಯೋಗಕಾರಕನಾಗಿದ್ದಾನೆ, ನಿಮ್ಮ ಲಗ್ನ ಯಾವುದೋ, ನಿಮ್ಮ ರಾಶಿ ಯಾವುದೋ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ.